ಕುಂಭಸ್ನಾನ ಶಿವರಾತ್ರಿ ಧ್ಯಾನ ಏನಿದರ ಸಂದೇಶ? ಒಂದೇ ವೇದಿಕೆಯಿಂದ 2 ಮೆಸೇಜ್ ಕೊಟ್ರ ಡಿಕೆ. ಬಿಜೆಪಿಗೂ ಕಾಂಗ್ರೆಸ್ಗೂ ಈಗ ಡಿಕೆ ಬಾಸ್. ಇದು ಚದುರಂಗದ ಮೊದಲ ಸ್ಟೋರಿ, ಶಿವ ಸಂದೇಶ. ರಾಜಕೀಯದಲ್ಲಿ ಒನ್ ನೈಟ್ ಅಲ್ಲೇ ಏನೋ ತೀರ್ಮಾನ ಆಗ್ಬೋದು, ಒಂದು ಒನ್ ನೈಟ್ ಇದೆ. ಕುಂಭಮೇಳದಲ್ಲಿ ಸ್ನಾನ, ಶಿವರಾತ್ರಿಯಲ್ಲಿ ಧ್ಯಾನ. ಇದು ಶಿವಕುಮಾರ್ ಅವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನೆಟ್ಕೊಂಡ್ಬರ್ತಾ ಇದ್ದಂತ ರೀತಿ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ, ಸ್ಪೆಷಲಿ ಈ ಒಂದು ಲೋಕಸಭೆ ಎಲೆಕ್ಷನ್ ಆದ ಬಳಿಕ ಅಂತೂ ದೊಡ್ಡ ಮಟ್ಟದಲ್ಲಿ ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹಂಗೆ ನೋಡಿದ್ರೆ ಅತಿ ಹೆಚ್ಚಾಗಿ ದೇವೇಗೌಡರ ಫ್ಯಾಮಿಲಿ ಆಸ್ತಿಕರು, ದೇವರ ದಿಂಡ್ರು ಅಂದ್ರೆ ತುಂಬಾ ನಂಬುವಂಥವ್ರು, ಅದಾದ್ಮೇಲೆ ಯಡಿಯೂರಪ್ಪನವ್ರ ಫ್ಯಾಮಿಲಿ, ಅದನ್ನ ನೆಕ್ಸ್ಟ್ ಬಿಟ್ರೆ ಡಿ ಕೆ ಶಿವಕುಮಾರ್ ಅವರೇ ಅತಿ ಹೆಚ್ಚಾಗಿ ಯಾವುದೇ ಒಂದು ಹೆಜ್ಜೆಯನ್ನ ಇಡುವಂತ ಸಂದರ್ಭದಲ್ಲಿ, ಯಾವುದೇ ಒಂದು ನಿಲುವು ನಿರ್ಧಾರಗಳನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ದೇವರ ಮೊರೆ ಹೋಗ್ತಾರೆ. ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದನ್ನ ಇನ್ನಷ್ಟು ಒತ್ತಿ ಹೇಳುವ ಮುಖಾಂತರ, ಮತ್ತಷ್ಟು ಪ್ರಬಲವಾಗಿ ಹೇಳುವ ಮುಖಾಂತರ ಇನ್ನಷ್ಟು ಹಿಂದುತ್ವದ ಬಗ್ಗೆ ಪ್ರತಿಪಾದನೆಯನ್ನ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಅದು ಕಾಂಗ್ರೆಸ್ನವರಿಗೆ ಎಲ್ಲಿಲ್ಲದ ಉರಿಯನ್ನ ತರಿಸ್ತಾ ಇರುವಂಥದ್ದು. ಅದಕ್ಕೆ ಟೀಕೆಗೂ ಕೂಡ ಗುರಿ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ನಿನ್ನೆ ಭಾಗಿಯಾಗಿದ್ದಂತ ಆ ಒಂದು ಜಾಗರಣ ವೇದಿಕೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ನಲ್ಲಿ ಬೇರೆದೇ ರೀತಿಯಾದಂಥ ಚರ್ಚೆಯನ್ನ ಹುಟ್ಟಾಕಿದೆ. ಅದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ, ಶಿವರಾತ್ರಿಯಲ್ಲಿ ಧ್ಯಾನ. ಒಂದೇ ವೇದಿಕೆಯಲ್ಲಿ ಆಯಿತು ಶಿವಶಕ್ತಿ ಸಮಾಗಮ. ಒಂದೇ ವೇದಿಕೆಯಲ್ಲಿ ಶಿವಶಕ್ತಿಯ ಸಮಾಗಮ ಅಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಒಂದ್ ಕಡೆ ಅಮಿತ್ ಶಾ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸಿದ್ರ ಸಂದೇಶವನ್ನ ಅಂತ. ಯಾಕೆಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲೇ ಅಧಿಕಾರದ ಹಂಚಿಕೆ ಆಗುವಂಥದ್ದು ಡೌಟು ಅನ್ನುವಂಥ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದಾವೆ. ಸ್ಪೆಷಲಿ ಸಿದ್ದರಾಮಯ್ಯನವರ ಬಣದವರಂತೂ ಓದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡೋದು, ಡಿ ಕೆ ಶಿವಕುಮಾರ್ ಅವರನ್ನ ಕಡೆಗಣಿಸುವಂಥದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ವೀಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಡಿ ಕೆ ಅಷ್ಟೇ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯನವರ ಬಣದಿಂದ. ಸೊ ಅದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ನನಗೆ ಪರ್ಯಾಯ ಆಪ್ಷನ್ಸ್ ಇದೆ ಅನ್ನುವಂಥದ್ದನ್ನ ಸಾರಿ ಹೇಳಬೇಕಾಗಿತ್ತು. ಆ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ. ಅಮಿತ್ ಶಾ ಜೊತೆಗೆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡಿದ್ದು. ಸಿಎಂ ಕುರ್ಚಿ ಕಚ್ಚಾಟದ ನಡುವೆ ಬಿಜೆಪಿ ನಾಯಕರ ಭೇಟಿಯಾಗಿರುವಂಥದ್ದು. ಡಿ ಕೆ ಶಿಗಾಗಿ ಬಿಜೆಪಿ ಅವರೇ ಬೆನ್ನು ಬಿದ್ರ ಎಂಬ ಚರ್ಚೆ. ಬಿಜೆಪಿ ಅವರು ಬಿದ್ದಿಲ್ಲ, ಆದ್ರೆ ಏನ್ ಸಂದೇಶವನ್ನ ಕೊಡಬೇಕಾಗಿತ್ತಲ್ಲ ಡಿ ಕೆ ಶಿವಕುಮಾರ್ ಅವರು ಅದನ್ನ ಕೊಟ್ಟರು. ಯಾಕೆಂದ್ರೆ ಕೆಲವೊಂದು ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ, ಈ ಹಿಂದೆ ಒಂದು 2 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು 1-to-1 ಮೋದಿ ಅವರನ್ನ ಮಾತನಾಡಿಸಿದ್ದನ್ನ ನೋಡಿದ್ವಿ. ಅದು 1-to-1 ಅವರು ಈಗ ಮುಖ್ಯಮಂತ್ರಿಗಳು ಮಾತನಾಡಿಸುವಂಥದ್ದು ಓಕೆ, ಆದ್ರೆ ಉಪಮುಖ್ಯಮಂತ್ರಿಗಳು ಹೋಗಿ 1-to-1 ಮಾತನಾಡುವಂಥದ್ದಾದ್ರೂ ಏನಿತ್ತು ಅಂತ ಸಾಕಷ್ಟು ಪ್ರಶ್ನೆಗಳು ಎದುರಾಗಿದ್ವು. ಆ ಸಂದರ್ಭದಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದು ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಚರ್ಚೆಗಳು ಕೇಳಿಬಂತು. ಅದಾದ್ಮೇಲೆ ಕೇಂದ್ರ ಸಚಿವರುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು 1-to-1 ಮಾತನಾಡಿಸ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಪ್ರಮುಖವಾಗಿ ನೋಡೋದಾದ್ರೆ ಮಹಾಕುಂಭ ಮೇಳ ಅನ್ನುವಂಥದ್ದನ್ನ ಏನೋ ಒಂಥರ ಕಾಂಗ್ರೆಸ್ನವರು ಅಲ್ಲಿ ಏನೋ ಆಗ್ಬಿಟ್ಟಿದೆ, ಅಪರಾಧ ಆಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ, ಇನ್ಕ್ಲೂಡಿಂಗ್ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು ನೋಡಿದ್ವಲ್ಲ. ಯಾವ್ರು ಏನ್ ಅನ್ಕೊಂಡ್ರು ಕೂಡ ಅಷ್ಟೇ. ಆಸ್ತಿಕರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ರು, ಅಲ್ಲಿ ಮಿಂದೆದ್ದು ಬಂದಿದ್ರು. ಅದಾದ್ಮೇಲೆ ನಿನ್ನನ್ನು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಕುಂಭಮೇಳ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಲಾಗಿತ್ತು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಿಂದ ಅಂತ ಹೊಗಳಿದ್ರು ಅವರು. ಇಡೀ ಕಾಂಗ್ರೆಸ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಹೊಗಳಿದ್ದಂಥ ವಿಚಾರ ಸಾಕಷ್ಟು ಚರ್ಚೆಗೀಡಾಗಿತ್ತು. ಅದಾದ್ಮೇಲೆ ಜಗ್ಗಿ ವಾಸುದೇವ್ ಅವರ ಒಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಅಮಿತ್ ಶಾ ಅವರ ಜೊತೆ. ಅದರ ಜೊತೆಗೆ ಮೇನ್ ಆಗಿ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಕೂಡ ಹಿಂದುವಾಗಿ ಅಂತ ಹೇಳಿದ್ರು. ನಾನು ಎಲ್ಲ ರಿಲಿಜಿಯನ್ಸ್ನು ಕೂಡ ಒಪ್ಕೊಳ್ತೀನಿ, ಗೌರವಿಸ್ತೀನಿ, ಆದ್ರೆ ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಕೂಡ ಹಿಂದುವಾಗಿ ಅಂತ ಹೇಳುವ ಮುಖಾಂತರ ಯಾರ್ಯಾರಿಗೆ ಏನೇನು ಸಂದೇಶ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿದ್ದಾಯ್ತು. ಹಾಗಾದ್ರೆ ಏನೇನಾಯ್ತು, ಯಾವ ರೀತಿಯಾಗಿ ಸಂದೇಶವನ್ನ ಕೊಟ್ಟರು, ಹೈಕಮಾಂಡ್ಗೆ ಏನು ಸಂದೇಶವನ್ನ ಕೊಟ್ಟರು ನೋಡ್ತಾ ಹೋಗೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಹೈಕಮಾಂಡ್ಗೆ ಯಾವ ರೀತಿಯಾದಂಥ ಸಂದೇಶ ಅಂತ. ಸದ್ಗುರು ಆಹ್ವಾನದ ಮೇರೆಗೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಸದ್ಗುರು ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಜಗ್ಗಿ ವಾಸುದೇವ್ ಅವರು ಕರೆದು ಬಂದಿದ್ರು. ಕೊಯಮತ್ತೂರಲ್ಲಿ ಶಿವರಾತ್ರಿ ಸಂದೇಶವನ್ನ ರವಾನಿಸಿದ್ರ ಡಿ ಕೆ ಶಿವಕುಮಾರ್ ಅವರು. ಹೌದು, ಅವ್ರಿಗೆ ಬೇಕಾಗಿತ್ತು ಒಂದು ಸಂದೇಶವನ್ನ ರವಾನಿಸುವಂಥದ್ದು. ಆ ಸಂದೇಶವನ್ನ ರವಾನಿಸಿದ್ದಾರೆ. ಶಿವರಾತ್ರಿ ಆಚರಣೆ ವೇದಿಕೆಯಲ್ಲಿ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರು. ಏನು ಮಾತನಾಡಿದ್ರು ಬಿಟ್ರು,
ಆದರೆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಸಹಜವಾಗಿ ಚರ್ಚೆಗೆ ಮಾಡಾಗುತ್ತೆ. ಯಾಕೆಂದ್ರೆ ಸಂದರ್ಭ ಸನ್ನಿವೇಶ ಪರಿಸ್ಥಿತಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ರೀತಿಯಾದಂಥ ಸಂದರ್ಭ ಸನ್ನಿವೇಶ ಪರಿಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಯಾಕೆಂದ್ರೆ ಪವರ್ ಸ್ಟ್ರಗಲಿಂಗ್ ನಡೀತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ. ಇಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದಿದೆಯಲ್ಲ, ಸೊ ಹೀಗಾಗಿ ಅದು ಸಹಜವಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ನಡೆಯನ್ನ ಬಹಿರಂಗವಾಗಿ ಟೀಕಿಸಿರುವಂಥದ್ದು ಎಐಸಿಸಿ ನಾಯಕರು, ಯಾರೋ PV ಮೋಹನ್ ಅಂತ ಎಐಸಿಸಿ ಕಾರ್ಯದರ್ಶಿ ಆಗಿರುವಂಥದ್ದು. ಅವರು ಬಹಿರಂಗವಾಗಿ ಟೀಕೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಡೆ ಸರಿ ಇಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟೆಲ್ಲ ಮಾತನಾಡಿದ್ದಾರೆ. ಸಿಎಂ ಕುರ್ಚಿ ಕಚ್ಚಾಟದ ನಡುವೆ ಬಿಜೆಪಿ ನಾಯಕರ ಭೇಟಿ ಬಗ್ಗೆ ಪಕ್ಷದಲ್ಲೇ ಆಕ್ಷೇಪ, ಅಂದ್ರೆ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನು PV ಮೋಹನ್ ಅವರು ಮಾತನಾಡಿದಾರಲ್ಲ, ಅವ್ರು ಏನು ಮಾತನಾಡಿದ್ರು ಒಮ್ಮೆ ನೋಡೋಣ. ಅವರ ವಿಚಾರಗಳೆಲ್ಲ RSSಗೆ ಹೊಂದಿಕೊಂಡಂಥ ವಿಚಾರಗಳು. ಇವರು ಅವರ ಆಮಂತ್ರಣ ಕೊಟ್ಟ ಕೂಡಲೇ ಹೋಗೋ ನಿರ್ಧಾರ ಮಾಡಿದ್ದು ನನ್ನಂಥ ಅನೇಕರಿಗೆ, ಐಡಿಯಾಲಜಿಕಲ್ ಆಗಿ ಪಾರ್ಟಿಯಲ್ಲಿ ಇದ್ದಂಥ ಅನೇಕರಿಗೆ ಅದು ಸರಿ ಅನಿಸಲಿಲ್ಲ. ಅದೊಂದು ಕೆಟ್ಟ ಸಂದೇಶವನ್ನು ಪಕ್ಷದ ಕಾರ್ಯಕರ್ತರು ಕೊಡ್ತಾರೆ. ನಮ್ಮ ಅಧ್ಯಕ್ಷರೇ ಈ ರೀತಿ ಮಾಡಿದ ಮೇಲೆ ನಮಗೇನಿದೆ ಅಂತ ಹೇಳಿ, ಅವ್ರು ನಮ್ಮ ನಾಯಕರು ಅವ್ರು ಈ ರೀತಿ ಮಾಡಿದ್ದು ತೀರಾ ಕಳವಳಕಾರಿ ಮತ್ತು ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಆಮೇಲೆ ಇವಾಗ ರಾಹುಲ್ ನಮ್ಮ ಪಕ್ಷ ಇರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿದ್ದು ಯಾವುದಕ್ಕೂ ಕಾರ್ಯಕರ್ತರಾಗಲಿ ಯಾವ ನಾಯಕರು ಒಪ್ಪುವಂಥ ವಿಚಾರ ಅಲ್ಲ. ಆಕ್ಚುಲಿ ಹಂಗೆ ನೋಡೋದಾದ್ರೆ ಸಿದ್ದರಾಮಯ್ಯನವ್ರದ್ದೇ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 2007ಕ್ಕೂ ಮುಂಚೆ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಸೇರ್ಲಿಕ್ಕೂ ಮುಂಚೆ ಅವರು ರಾಜಕಾರಣ ಮಾಡ್ಕೊಂಬಂದಿದ್ದೆ ಇಂದಿರಾ ಗಾಂಧಿ ವಿರುದ್ಧ, ಸೋನಿಯಾ ಗಾಂಧಿ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ. ಆಮೇಲೆ ಒಪ್ಕೊಂಡು ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಿ CM ಎಲ್ಲ ಮಾಡಿಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಬಣದವರು ಕೂಡ ಕೇಳ್ತಾ ಇದ್ದಾರೆ. ಜಗ್ಗಿ ವಾಸುದೇವ್ ಅವರು ಮಾತನಾಡಿರ್ಬೋದು, ಆದರೆ ಅವ್ರಿಗೆ ಆದಂಥ ಒಂದು ಘನತೆ ಇದೆ, ಗೌರವ ಇದೆ, ಫಾಲೋವರ್ಸ್ ಇದ್ದಾರೆ. ಅವ್ರು ಕರೆದಂಥ ಸಂದರ್ಭದಲ್ಲಿ ಇಲ್ಲ ನಾನು ಹೋಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಲಿಕ್ಕಾಗುತ್ತಾ ಅಂತ. ಆಮೇಲೆ ಇನ್ನೊಂದು ರೀಸನ್ ಇದೆ, ಯಾವ ಕಾರಣಕ್ಕೋಸ್ಕರ ಜಗ್ಗಿ ವಾಸುದೇವ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬಂದು ಕರೆದ್ರು ಅಂತ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ನೋಡ್ತಾ ಹೋಗೋಣ. ಜಗ್ಗಿ ವಾಸುದೇವ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿದ್ದಂಥ ಕಾರಣ ಪ್ರಮುಖವಾಗಿರುವಂಥದ್ದನ್ನು ಕೂಡ ಹೇಳ್ತೀನಿ. ಅದೊಂದು SM ಕೃಷ್ಣ ಅವರ ಸಂಬಂಧ ಇದೆ. ಶಿವಭಕ್ತಿ ಸಂದೇಶ ಕೊಯಮತ್ತೂರಿಗೆ ಹೋಗುವಂತ ಮುನ್ನವೇ DK ಸ್ಪಷ್ಟನೆಯನ್ನ ಕೊಟ್ಟೋದ್ರು. ಗೊತ್ತಿತ್ತು ಈ ರೀತಿಯಾದಂಥ ಒಂದು ಚರ್ಚೆ ಆಗುತ್ತೆ ಅಂತ. DK ಶಿವಕುಮಾರ್ ಅವರು ಅದಕ್ಕೂ ಮುಂಚಿನ ಒಂದು ಸಂದೇಶವನ್ನ ಕೂಡ ಕೊಟ್ಟು ಹೋದ್ರು. ಅವರು ಪ್ರೆಸ್ ಮೀಟ್ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸದ್ಗುರು ಮನೆಗೆ ಬಂದು ಕರೆದಿದ್ದಾರೆ, ಹೋಗ್ತೇನೆ ಅಂತ ಹೇಳಿದ್ರು. DK ಶಿವಕುಮಾರ್ ಅವರು ಕಳೆದ ವರ್ಷ ನನ್ನ ಮಗಳು ಹೋಗಿದ್ರು, ಈ ವರ್ಷ ನಾನು ಹೋಗ್ತಾ ಇದ್ದೀನಿ ಅಂತ. ಅಮಿತ್ ಶಾ ಅಲ್ಲಿ ಬರುವ ಬಗ್ಗೆಯೂ ಕೂಡ ನಿನ್ನೆನೆ DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಹೋಗೇ ಇಲ್ಲ, ಈಗ ಆಲ್ರೆಡಿ ಚರ್ಚೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದಾವೆ ಅಂತ. ನಾನೊಬ್ಬ ಭಕ್ತಿ ಬಿಟ್ರೆ ಬೇರೇನೂ ಇಲ್ಲ ಅಂತ ಹೇಳಿದ್ರು DK ಶಿವಕುಮಾರ್. ಐ ರೆಸ್ಪೆಕ್ಟ್ ಜಗ್ಗಿ ವಾಸುದೇವ್ ಅವರ ನಾಲೆಡ್ಜ್ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅಮಿತ್ ಶಾ ಭೇಟಿಗೆ ವಿಶೇಷ ಅರ್ಥ ಬೇಡ ಅಂತಲೂ ಕೂಡ ಕ್ಲಿಯರ್ ಮಾಡಿದ್ರು. ನಾನು ಹುಟ್ಟು ಕಾಂಗ್ರೆಸ್ಸಿಗ 89ರಿಂದ ನಾನು MLA ಆಗಿರುವಂಥದ್ದು, ಅವಾಗಿಂದನೂ ಕೂಡ ಪಾರ್ಟಿಗೆ ಲಾಯಲ್ ಆಗಿದ್ದೇನೆ. ಪಾರ್ಟಿ ನನಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು, ಅಧ್ಯಕ್ಷನನ್ನಾಗಿ ಮಾಡಿದೆ, DCM ಆಗಿ ಮಾಡಿರುವಂಥದ್ದು. ಇನ್ನು ಏನು ಕೊಡಬೇಕು ನನಗೆ, ನಾನು ಯಾಕೆ BJPಗೆ ಹೋಗ್ಲಿ ಅಂತಲೂ ಕೂಡ ನಿನ್ನೆನೆ ಸ್ಪಷ್ಟಪಡಿಸಿದ್ರು. ಇನ್ನು ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಟೀಕೆಗಳು ಬರುವ ಮುನ್ನವೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆಕ್ಚುಲಿ ಹಂಗೆ ನೋಡೋದಾದ್ರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅತ್ಯಂತ ಲಾಯಲ್ ಆಗಿ ಪಕ್ಷದ ಪರವಾಗಿ ಯಾರಾದರೂ ಒಬ್ರು ನಿಂತಿದ್ರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇಟ್ಸ್ ನನ್ ಅದರ್ ದನ್ DK ಶಿವಕುಮಾರ್ ಅವರು. ಇವರು ಎದುರಿಸಿದಂಥ ವಿರೋಧಗಳು, ಇವರು ಎದುರಿಸಿದಂಥ ಕಷ್ಟಗಳನ್ನ ಇನ್ಯಾವ ಕಾಂಗ್ರೆಸ್ ನಾಯಕರು ಕೂಡ ಎದುರಿಸಿಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಬೇಕಾದ್ರೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಎಲ್ಲ ಆಗಿದ್ದಾರೆ. ಏನಾದರೂ DK ಶಿವಕುಮಾರ್ ಅವರ ರೀತಿಯಲ್ಲಿ ಬೇರೆ ಇನ್ಯಾರಿಗೆ ಬಂದಿದ್ರು ಕೂಡ ಇಷ್ಟೊತ್ತಿಗೆ BJPಗೆ ಹೋಗ್ಬಿಟ್ಟಿರೋರು ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಆಮೇಲೆ ಜಗ್ಗಿ ವಾಸುದೇವ್ ಅವರು ಯಾವ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಷ್ಟು ಆಪ್ತತೆಯಿಂದ ಕರೆದ್ರು ಅಂತ ನೋಡಿದಾದ್ರೆ, ರಾಘವೇಂದ್ರ ಶಾಸ್ತ್ರಿ ಅಂತ ಇದ್ರು. ಆ ರಾಘವೇಂದ್ರ ಶಾಸ್ತ್ರಿ ಅವರು SM ಕೃಷ್ಣ ಅವರು ಇದ್ರಲ್ಲ, ದಿವಂಗತ SM ಕೃಷ್ಣ ಅವರು DK ಶಿವಕುಮಾರ್ ಅವರ ಬೀಗರು, ಎಲ್ಲರಿಗೂ ಗೊತ್ತಿರುವಂಥದ್ದು. ಅವ್ರ ಜೊತೆ OSD ಆಗಿ ರಾಜ್ಯ ರಾಜಕಾರಣದಲ್ಲಿ, ಕೇಂದ್ರ ರಾಜಕಾರಣದಲ್ಲಿ ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ OSD ಆಗಿ ಕೃಷ್ಣ ಅವರ ಜೊತೆ ಇದ್ದಂಥವ್ರು. ಅವರು ಜಗ್ಗಿ ವಾಸುದೇವ್ ಅವರ ಜೊತೆ ಇದ್ದಾರೆ ಈಗ. ಸೊ ಹೀಗಾಗಿ ಆ ಒಂದು ಲಿಂಕ್ ಇದೆ, ಆ ಒಂದು ಚೈನ್ ಲಿಂಕ್ ಇದೆ. ಆ ಕಾರಣಕ್ಕೋಸ್ಕರನೇ DK ಶಿವಕುಮಾರ್ ಅವರು ಒಂದು ಸ್ವಲ್ಪ ಕ್ಲೋಸ್ ಆಗಿ ಇರುವಂಥದ್ದು ಜಗ್ಗಿ ವಾಸುದೇವ್ ಅವರಿಗೆ. ನಾನು ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೆಲ್ಲ ಬೆಳವಣಿಗೆಗಳು. ಕಾಂಗ್ರೆಸ್ಗೆ ಮುಜುಗರ ಯಾಕೆ ಅನ್ನುವಂಥದ್ದು ನೋಡಿದ್ರೆ, ಆಕ್ಚುಲಿ ಕಾಂಗ್ರೆಸ್ಗೆ ಮುಜುಗರ ಅಲ್ಲ, ಆತಂಕ ಇರೋದು ಕಾಡ್ತಾ ಇದೆ. ಯಾಕೆಂದ್ರೆ DK ಶಿವಕುಮಾರ್ ಅವರ ರೀತಿಯಾದಂಥ ನೆಕ್ಸ್ಟ್ ನಾಯಕರು ಸಿಗೋದಿಲ್ಲ. ಯಾಕೆಂದ್ರೆ ಹಣಬಲದಲ್ಲಾಗ್ಲಿ ಯಾವುದೇ ರೀತಿಯಲ್ಲಾಗ್ಲಿ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ನಿಲ್ಲಿಸಿದಂಥ ಕೀರ್ತಿ ಯಾರಿಗಾದ್ರೂ ಈಗ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಅದು DK ಶಿವಕುಮಾರ್ ಅವರಿಗೆ. ಯಾಕೆಂದ್ರೆ ಬಳಲಿ ಬೆಂಡಾಗಿ ಹೋಗಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್. ಇಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಸಂಘಟನೆಯನ್ನ ಸದೃಢ ಮಾಡಿ BJPಗಿಂತ ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನುವಂಥದ್ದು ಏನಾದರೂ ಮೆಸೇಜ್ ಕೊಟ್ಟಿದ್ರೆ ಅದು ಒನ್ ಅಂಡ್ ಓನ್ಲಿ DK ಶಿವಕುಮಾರ್ ಅವರು. ಸೊ ಅದಕ್ಕೆ ಮುಜುಗರ ಅನ್ನೋದಕ್ಕಿಂತ ಆತಂಕ ಅವರಿಗೆ. ಅಮಿತ್ ಶಾ ಜೊತೆಗೆ ವೇದಿಕೆ ಏರಿದ್ದು ಸರಿಯಲ್ಲ ಅಂತ ಕೆಲವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ
ಭೇಟಿಯಾಗಿದ್ದು ತಪ್ಪು ಅಂತ ಇವ್ರಿಗೊಂಥರ ಹಿಂದುತ್ವ ಅಂದ್ರೆ ಒಂದು ಸ್ವಲ್ಪ ಎಲ್ಲೋ ಬೆಂಕಿ ಇಟ್ಟಂತ ಆಗ್ಬಿಡುತ್ತೆ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ಅದೊಂದು ಸ್ವಲ್ಪ ಆತಂಕನೂ ಕೂಡ ಕಾಡ್ತಾ ಇದೆ ಅವರಿಗೆ. ಸದ್ಗುರು ವಿಚಾರಗಳು RSS ಸಿದ್ಧಾಂತಕ್ಕೆ ಹತ್ತಿರವಾಗಿದ್ದಾವೆ ಅಂತ ಆಮಂತ್ರಣ ಒಪ್ಪಿ ಹೋಗಿದ್ರಿಂದ ಕೆಟ್ಟ ಸಂದೇಶ ಹೋದಂತಾಗಿದೆ, ಕಾರ್ಯಕರ್ತರಿಗೆ ಕೆಟ್ಟ ಸಂದೇಶವನ್ನ ಕೊಟ್ಟಂತಾಗ್ತಾ ಇದೆ. ಅಮಿತ್ ಶಾ ಜೊತೆಗೆ DKಶಿ ಹೋಗಬಾರ್ದಿತ್ತು ಅಂತಲೂ ಕೂಡ ವಾದವನ್ನು ಮಾಡಲಾಗ್ತಾ ಇದೆ. ರಾಹುಲ್ ಅವರನ್ನೇ ಗೇಲಿ ಮಾಡಿದಂಥ ವ್ಯಕ್ತಿ ಸದ್ಗುರು ಅವರು, ಅವ್ರ ಜೊತೆ ಹೋಗಿದ್ದು ಎಷ್ಟು ಮಟ್ಟಿಗೆ ಸರಿ? ಖರ್ಗೆ ವಿರೋಧದ ಮಧ್ಯೆನೇ ಕುಂಭಮೇಳಕ್ಕೆ ಹೋಗಿದ್ದು DK ಎಷ್ಟು ಮಟ್ಟಿಗೆ ಸರಿ? ಅವರವರ ಭಕ್ತಿ ಭಾವಕ್ಕೆ ಬಿಟ್ಟಿದ್ದಂಥದ್ದು ಅನ್ನುವಂಥದ್ದು ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ಯಾಕೆಂದರೆ DK ಶಿವಕುಮಾರ್ ಅವರು ಒಬ್ಬರೇ ಅಲ್ಲ, ಒಂದು ದೊಡ್ಡ ಲಿಸ್ಟೇ ಇದೆ ಕುಂಭಮೇಳಕ್ಕೆ ಯಾರ್ಯಾರೆಲ್ಲ ಹೋಗಿದ್ರು. ಅದು ಅವರ ವೈಯಕ್ತಿಕ ಭಾವನೆಗಳು, ಅವರ ವೈಯಕ್ತಿಕವಾದಂಥ ಒಂದು ಆಚರಣೆಗಳು, ಭಕ್ತಿ ಅದೆಲ್ಲವೂ ಕೂಡ ಇರುತ್ತೆ. ಅದನ್ನು ಕೂಡ ಟೀಕೆ ಮಾಡುವಂಥ ಹಂತಕ್ಕೆ ಬಂದಿರುವಂಥದ್ದು ಕೆಲವು ಕಾಂಗ್ರೆಸ್ನ ನಾಯಕರು. ಇನ್ನು ಈ ಒಂದು ವಿಚಾರ ಇದೆಯಲ್ಲ, DK ಶಿವಕುಮಾರ್ ಅವರು ಹೋಗಿದಂಥ ವಿಚಾರ, ಪುಣ್ಯ ಸ್ನಾನ ಮಾಡಿ ಹಿರಿಯರ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ಹಿಂಗೆ ಮಾಡ್ಕೊಂಡು ಹೋದ್ರೆ ಎಲ್ಲಾದರೂ ಕುಂಭಮೇಳಕ್ಕೆ ಹೋಗಿದ್ದಂಥ ವಿಚಾರ, ಹಿಂದುತ್ವ ಅಂದರೆ ನಮಗೆ ಆಗಲ್ಲ ಅನ್ನುವಂಥ ವಿಚಾರ ಏನಾದರೂ ಕಾಂಗ್ರೆಸ್ ಡೈರೆಕ್ಟಾಗಿ ಹೇಳ್ತು ಅನ್ನಿ, ಇರುವಂಥ ಮತಗಳನ್ನು ಕೂಡ ಕಳ್ಕೊಂಡು ಹೋಗ್ತಾರೆ. ಎಂಥ ಹೀನಾಯ ಪರಿಸ್ಥಿತಿಗೆ ಹೋದ್ರೂ ಹೋಗ್ಬಿಡ್ಬೋದೇನೋ ಕಾಂಗ್ರೆಸ್. ಆ ರೀತಿಯಾದಂಥ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಡೈರೆಕ್ಟಾಗಿ ಏನಾದರೂ ಹಿಂದುತ್ವದ ವಿಚಾರದ ಬಗ್ಗೆ ನಮ್ಮ ನಿಲುವು ಇದು, ನಮ್ಮ ವಿರೋಧ ಇದು ಅಂತ ಏನಾದರೂ ಹೇಳಿದ್ರೆ. ಇನ್ನು ಇಲ್ಲಿ DK ಶಿವಕುಮಾರ್ ಅವರು ಭೇಟಿಯಾಗಿದ್ದು ನಡ್ಕೊಳ್ತಾ ಇರುವಂಥ ರೀತಿಯನ್ನು ಗಮನಿಸಿದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಕೂಡ ಕಿಡಿಕಾರ್ತಾ ಇರುವಂಥದ್ದು. ಹಾಗಾದರೆ ಹೇಗೆ ಅಡ್ವಾಂಟೇಜ್ ಅಂತ ನೋಡ್ತಾ ಹೋಣ. CM ತಂಡಕ್ಕೆ ಅಸ್ತ್ರ ಆಗ್ಬಿಡ್ತಾ DK ಶಿವಕುಮಾರ್ ನಡೆನೆ ಇದೀಗ ಸಿದ್ದು ಆಪ್ತರಿಗೆ ಅಸ್ತ್ರ ಆಗಿದೆ ಅಂತ. ಸಿದ್ದರಾಮಯ್ಯ ಕುರ್ಚಿ ಭದ್ರ ಮಾಡಲಿಕ್ಕೆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಇನ್ನೂ ಹೆಲ್ಪ್ ಆಯಿತು ಅಂತ ಹೇಳಲಾಗ್ತದೆ. DKಶಿ ಕುಂಭ ಸ್ನಾನ, ಸದ್ಗುರು ಭೇಟಿ ಇಟ್ಟುಕೊಂಡು ದಾಳಿಯನ್ನ ಮಾಡಲಾಗಿದೆ. ಈಗಾಗಲೇ ಹೈಕಮಾಂಡ್ಗೆ ಎಕ್ಸ್ ಪೋಸ್ಟ್ ಅನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. DK ಶಿವಕುಮಾರ್ ಅವರೇನು ದಡ್ರಲ್ಲ, ಅವ್ರಿಗೆ ಚೆನ್ನಾಗಿ ಚೆಸ್ ಆಡಿ ಗೊತ್ತಿದೆ ಎಲ್ಲಿ ಯಾವ ಪಾನನ್ನ ಮೂವ್ ಮಾಡಿದ್ರೆ ಯಾವ ರೀತಿಯಾಗಿ ಚೆಕ್ಮೇಟ್ ಅನ್ನ ಇಡಬಹುದು ಅಂತ. ಸೊ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ತಾ ಇಲ್ವಲ್ಲ, ನಾನು ಏನು ಮಾಡ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರನೇ, ಪರ್ಯಾಯವಾಗಿ ಆಪ್ಷನ್ಸ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಅವರು ಅಲ್ಲಿಗೆ ಹೋಗಿ ಕುತ್ಕೊಂಡಿದ್ದು ಅನ್ನುವಂಥ ವಿಶ್ಲೇಷಣೆ ಕೂಡ ಇರುವಂಥದ್ದು. ಇವರಿಗೆ ಅಸ್ತ್ರ ಆಗಿರ್ಬೋದು, ಆದರೆ DK ನಡೆನೆ ಬೇರೆ ರೀತಿಯಲ್ಲಿದೆ. ಸಿದ್ಧಾಂತ ರಾಜಿ ಮಾಡಿಕೊಳ್ಳುವಂಥ ವ್ಯಕ್ತಿತ್ವವೆಂದು ದೂರನ್ನ ಕೂಡ ಕೊಡಲಾಗ್ತದೆ. ರಾಹುಲ್ ಗಾಂಧಿ ಹೀಗೆಳೆದವರ ಜೊತೆ ಪ್ರೀತಿ ವಿಶ್ವಾಸವನ್ನ ಸಾಧಿಸ್ತಾ ಇದ್ದಾರೆ ಇವರು. ಹೈಕಮಾಂಡ್ ಮಟ್ಟದಲ್ಲೇ DKಶಿಗೆ ಹೊಡೆತಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿದೆಯಂತ. ಇದ್ಯಾವುದು ಕೂಡ ವರ್ಕೌಟ್ ಆಗುವಂತ ಸಾಧ್ಯತೆ ಇಲ್ಲ. DK ಶಿವಕುಮಾರ್ ಕಟ್ಟಿ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಟೀಮ್ ಸಜ್ಜಾಗಿದೆ ಅನ್ನುವಂಥದ್ದು ಲೆಕ್ಕಾಚಾರ. ಈ ರೀತಿಯಾಗೆಲ್ಲ ಆರೋಪಗಳನ್ನ ಮಾಡಬಹುದು ಅಂತ. ಇನ್ನು DK ಶಿವಕುಮಾರ್ ಅವರ ಹಿಂದೆ ಬಿದ್ದಿದ್ಯಾ ಬಿಜೆಪಿ? ಅಮಿತ್ ಶಾ DKಶಿ ಭೇಟಿಯ ಬೆನ್ನಲ್ಲೇ ಬಿಜೆಪಿಯ ನಾಯಕರು ಹೆಚ್ಚಿನದಾಗಿ ಮಾತನಾಡ್ತಾ ಇದ್ದಾರೆ. ಮೊದಲೇ ಒತ್ಕೊಂಡು ಉರಿತಾ ಇದೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವೆ. ಇಂಥ ಸಂದರ್ಭದಲ್ಲಿ ಉರಿಯುವಂಥ ಬೆಂಕಿಗೆ ತುಪ್ಪವನ್ನು ಸುರಿಯುವಂಥ ಕೆಲಸ ಮಾಡಲಾಗ್ತದೆ. ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿಯವರು. ಅನಿರೀಕ್ಷಿತ ಬೆಳವಣಿಗೆ ಆಗ್ಬೋದು, ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ಬೋದು ಅಂತ. ಕ್ಷಿಪ್ರ ಬೆಳವಣಿಗೆ, ಓವರ್ ನೈಟ್ ಆ್ಯಕ್ಷನ್ನು, ಸಸ್ಪೆಂಡ್ ಮಾಡಿ, ಹೀಗೆ ನಾನಾ ಮಾತುಗಳು. ಕ್ಷಿಪ್ರ ಬೆಳವಣಿಗೆ ಅಂತ ವಿಜೇಂದ್ರ ಹೇಳಿದ್ರು, ಓವರ್ ನೈಟ್ ಆ್ಯಕ್ಷನ್ ಆಗ್ಬೋದು ಅನ್ನುವಂಥದ್ದನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು. DK ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ಗಿಂತಲೂ ಬಿಜೆಪಿ ನಾಯಕರದ್ದೇ ಹೆಚ್ಚು ಕಣ್ಣು ಇದ್ದಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದ ಅಜಿತ್ ಪವಾರ್, ಏಕನಾಥ್ ಶಿಂದೆ ರೀತಿ DK ಆಗ್ತಾರಾ ಅನ್ನುವಂಥ ಪ್ರಶ್ನೆ ಅಷ್ಟಂತೂ ಈಸಿ ಇಲ್ಲವೇ ಇಲ್ಲ. ಬಿಕಾಸ್ ಅಲ್ಲಿ ಇದ್ದಿದ್ದು ಅಂದರೆ ಏಕನಾಥ್ ಶಿಂದೆ ಅವರ ಪಕ್ಷ ಆಗಿತ್ತಲ್ಲ ಶಿವಸೇನೆ ಪಕ್ಷ, ಅಜಿತ್ ಪವಾರ್ ಅವರ ಪಕ್ಷ ಆಗಿತ್ತಲ್ಲ NCP ಪಕ್ಷ, ಇದ್ದಿದ್ದ 50 ಜನ, 2/3 ಶಾಸಕರನ್ನ ಕರ್ಕೊಂಡೋದ್ರು. ಅಂದರೆ 35-40 ಜನ ಕರ್ಕೊಂಡೋದ್ರು, ಈಸಿ ಇತ್ತು. ಬಟ್ ಇಲ್ಲಿರುವಂಥದ್ದು 136 ಜನ. 2/3 ಕರ್ಕೊಂಡ್ಬರ್ಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 80 ಜನ ಕರ್ಕೊಂಡ್ಬರ್ಬೇಕಾಗುತ್ತೆ DK ಶಿವಕುಮಾರ್ ಅವರು. ಈಗ 65 ಇರುವಂಥ ಬಿಜೆಪಿ ಶಾಸಕರು, JDS ಇರುವಂಥ 18 ಶಾಸಕರು, ಇದನ್ನ ಲೆಕ್ಕ ಹಾಕೊಂಡ್ರೆ ಇವರೊಂದು 80 ಜನ ಮೇಲೆ ಕರ್ಕೊಬೇಕು. ಯಾಕೆಂದ್ರೆ ಅಲ್ಲಿ ಅವರ ಶಾಸಕ ಸ್ಥಾನನೂ ಕೂಡ ಅನರ್ಹ ಆಗಬಾರ್ದು, ಹಂಗೆ ಸರ್ಕಾರನೂ ಉಳಿಬೇಕು ಅಂದರೆ ಸುಮಾರು 80ರಿಂದ 90 ಜನ ಕರ್ಕೊಂಡ್ಬರ್ಬೇಕು. ಆ 2/3 ಮೆಜಾರಿಟಿ ಸಪೋರ್ಟ್ ಏನಾದರೂ DK ಶಿವಕುಮಾರ್ ಅವ್ರಿಗೆ ಇದ್ದಿದೆ ಆದರೆ ಅವ್ರು ಕಾಂಗ್ರೆಸ್ನಲ್ಲೇ CM ಆಗ್ತಾರೆ. ಅವ್ರೇನು ಬಂದು ಬಿಜೆಪಿಲೇನು CM ಆಗಬೇಕಾಗಿಲ್ಲ, ಅಲ್ಲೇ ಅವರಿಗೆ ಶಕ್ತಿ ಸಿಕ್ಕಂತ ಆಗುತ್ತೆ. ಅಷ್ಟೊಂದು ಸಪೋರ್ಟ್ ಇದ್ದಿದ್ದೇ ಆದರೆ ಅದು ಫ್ಯಾಕ್ಟ್, ಅದು ಇರುವಂಥ ಗ್ರೌಂಡ್ ರಿಯಾಲಿಟಿ. ಇನ್ನು ಈ ಹಿಂದೆ ಕುಮಾರಸ್ವಾಮಿ, ಈಗ ಅಶೋಕ್ ಬಾಯಿಂದಲೂ ಕೂಡ ಅದೇ ಮಾತು, ಇವರು ಏಕನಾಥ್ ಶಿಂದೆ ಆಗ್ಬಿಡ್ತಾರೆ, ಇವರು ಅಜಿತ್ ಪವಾರ್ ಆಗ್ಬಿಡ್ತಾರೆ ಅನ್ನುವಂಥದ್ರ ಬಗ್ಗೆ ಇವ್ರುಗಳೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ನಾಯಕರು DK ಶಿವಕುಮಾರ್ ಅವರ ಆ ಒಂದು ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾರ್ಯಾರು ಏನು ಹೇಳಿದ್ರು ನೋಡ್ಕೊಂಬ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ DK ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ
ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಬೆಳಗ್ಗೆ ಅಮಿತ್ ಶಾ ಅವರು ನನ್ನ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಅಂತ ಅವರ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅಮಿತ್ ಶಾಜಿಯವರಿಗೆ ಇವತ್ತು ನಾನು ಕೊಟ್ಟಿದ್ದೇನೆ. ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವರ ಪಕ್ಷದಲ್ಲಿರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಕೇತ ಅಷ್ಟೇ. ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ, ಅದಕ್ಕೆ ಅಪಸ್ವರ. ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು, ನಿಧಾನವಾಗಿ ಯಾವುದು ಆಗೋದೇ ಇಲ್ಲ, ಓವರ್ ನೈಟ್ ಆಗೋದು. ಅವರ ಮನೋ ಇಚ್ಛೆ ಅದು ಏನು, ಅವ್ರ ಮನೋ ಇಚ್ಛೆಗಳಿದೆ ಒಳಗಡೆ ಏನು ಗೊತ್ತಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಅವ್ರ ಪಾರ್ಟಿಯ ವಿಚಾರ ಅದು, ಅವ್ರದ್ದು ವೈಯಕ್ತಿಕ, ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಮತ್ತು ಅವರ ಪಾರ್ಟಿಯ ಇನ್ನರ್ ಫೈಟ್ ಅದು. ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಖರ್ಗೆ ಅವರ ಹೇಳಿಕೆ ಆದ್ಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ಥರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 15, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ಇನ್ನು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ. ನಾನು ಈ ಹಿಂದೆನೇ ಹೇಳಿದ್ದೆ, 3 ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ದೆ. ಏನಮ್ಮ, ಏನ್ ತಾಯಿ, ಏನ್ ಕತೆ ಅಂತೆಲ್ಲ ಕೇಳಿದ್ರು. ಅವಾಗ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ, ಒಟ್ಟಿನಲ್ಲಿ ನೀವು ಸಿಎಂ ಆಗ್ತೀರಾ ಅಂತೆಲ್ಲ ಹೇಳಿ ಬಂದಿದ್ದೆ ಅಂತ ಭೈರವಿ ಅಮ್ಮ ಅನ್ನೋರು, ಅಂದ್ರೆ ನಾಗ ಸಾಧುಗಳ ರೀತಿಯಲ್ಲಿ ಊರೂರು ಸುತ್ತುವಂತವರು, ಅವರು ಭವಿಷ್ಯವನ್ನ ಹೇಳ್ತಾ ಇರ್ತಾರೆ. ನನ್ನ ಭವಿಷ್ಯ ಇದುವರೆಗೂ ಕೂಡ ಸುಳ್ಳಾಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅವ್ರು ಏನು ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡೋಣ. ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ, ಯಾಕೆ ಆಗಬೇಕದು? ಅವತ್ತು ಡಿ ಕೆ ಶಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಶಿ ಮನೆಗೆ ಹೋಗಿದ್ದೇನೆ. ನಾವೇ ಕರ್ಸ್ಕೊಂಡಿದ್ದ ಅವನು, ಹೋಗಿದ್ದೆ. ಇಷ್ಟತ್ರ ಗಣಪನ ಕೊಟ್ಟ, ಅವ್ನು ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವರಲ್ರಿ, ಹೌದಲ್ಲ? ನಾವು ಎಲ್ಲಮ್ಮನ ನಾಡು, ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಇದೆ, ನೀ ದುಡ್ದಿದ್ದ ದುಡ್ಡು ಇನ್ಯಾವನ ತಿಂದು ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿ ಕೆ ಶಿನೇ ಕೂತ್ಕೋಬೇಕು. ಡಿ ಕೆ ಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ಆ ಕಾಲ ಯಾವಾಗ ಬರ್ಬೋದು? ಡಿ ಕೆ CM ಅವರು ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಅಲ್ಲಿರೋ ಸೀಟ್ನಲ್ಲಿ ಗೊಟ್ಟಕ್ಕಂದು ಆಗೋಗ್ಬಿಡುತ್ತೆ. ನಮ್ಗೆ ಗೊತ್ತಿರ್ತಲ್ಲ, 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ CM ಆಗ್ತಾರಂತ ಅಲ್ರಿ. ಒಂದ್ಸಲ CM ಆಗಲಿ ಸಾಕು, 5 ವರ್ಷ ಇನ್ನೆಷ್ಟು ಸಲ ಆಗ್ಬೋದು? ಇದೇ ಅವಧಿಯಲ್ಲಿ CM ಹೌದು, ಇದೇ ಅವಧಿಯಲ್ಲಿ ಆಗೋದು. ಕಾಂಗ್ರೆಸ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಒಂದು ಮೆಸೇಜನ್ನು ಕೊಡಬೇಕಾಗಿತ್ತು. ಯಾಕೆಂದರೆ ಕಾಂಗ್ರೆಸ್ ಇದೇ ರೀತಿಯಾದಂಥ ಸಂದರ್ಭವನ್ನು ಎದುರಿಸ್ಬಿಟ್ಟಿದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್, ಛತ್ತೀಸ್ಗಢದಲ್ಲೂ ಕೂಡ ಬಘೇಲ್ ವರ್ಸಸ್ ಆ ರೀತಿಯಾಗಿ ಅಲ್ಲಿರುವಂಥ ನಾಯಕರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತಲ್ಲ, ಅಲ್ಲಿ ಸರ್ಕಾರಗಳನ್ನು ಕಳ್ಕೊಂಡ್ಬಿಟ್ರು. ಸೊ ಹೀಗಾಗಿ ಕರ್ನಾಟಕದಲ್ಲೂ ಹಿಂಗಾಗಬಾರ್ದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಅಂತ್ಯದತ್ತ ಸಾಗ್ತಾ ಇರುವಂಥದ್ದು. ಆದರೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಮತ್ತೆ ಕಾಂಗ್ರೆಸ್ ಗಟ್ಟಿಯಾಗಿ ಊರಬೇಕು, ನೆಲೆ ಊರಬೇಕು ಅಂದರೆ ಅದಕ್ಕೆ ಆರಂಭ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮುಂದಿನ ರೀತಿಯಲ್ಲಿ, ಅಂದರೆ ಬೇರೆ ಪರ್ಯಾಯ ಮಾರ್ಗಗಳಿದ್ದಾವೆ, ಬೇರೆ ದಾರಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಸಂದೇಶದ ರೀತಿಯಲ್ಲಿ ಇದು ಚರ್ಚೆ ಆಗ್ತಾ ಇರುವಂಥದ್ದು. ನೋಡೋಣ ಇನ್ನು ಯಾವ್ಯಾವ ರೀತಿಯಾಗಿ ಈ ಚರ್ಚೆಗಳು ಎಲ್ಲಿಗೆ ಹೋಗಿ ತಗೊಂಡು ನಿಲ್ಲಿಸುತ್ತೆ ಅನ್ನುವಂಥದ್ದನ್ನ. ಇನ್ನು ಮುಂದಿನ ಸುದ್ದಿಗೆ ಹೋದಾದ್ರೆ, ಇಡ್ಲಿ ತಿಂದ್ರೆ ಬರುತ್ತಾ ಮಾರಕ ಕ್ಯಾನ್ಸರ್? ಇಡ್ಲಿಯಲ್ಲಿ ಇರುವಂತ ವಿಷವಾದ್ರೂ ಯಾವುದು? ಹೋಟೆಲ್ಗೆ ಹೋಗೋ ಮುನ್ನ ಎಚ್ಚರ. ಇದು ಚದುರಂಗದ 2ನೇ ಸ್ಟೋರಿ, ಕ್ಯಾನ್ಸರ್ ಇಡ್ಲಿ. ದಕ್ಷಿಣ ಭಾರತದ ಫೇಮಸ್ ಫುಡ್ ಅಂದ್ರೆ ಅದು ಇಡ್ಲಿ. ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲ ಟೈಮ್ನಲ್ಲೂ ಕೂಡ ಇಡ್ಲಿಯನ್ನು ತಿಂತಾರೆ. ಈ ಸಂದರ್ಭದಲ್ಲಿ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅನ್ನುವಂಥದ್ದು ಒಂದು ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇಡ್ಲಿಯಲ್ಲಿ ಇರುವಂಥ ಕ್ಯಾನ್ಸರ್ ಕಾರಕ ಅಂಶ ಅಲ್ಲ, ಇಡ್ಲಿಯನ್ನು ತಿಂದುಬಿಟ್ರೆ ಕ್ಯಾನ್ಸರು ಅಂತಲ್ಲ, ಆದರೆ ಮಾಡುವಂಥ ವಿಧಾನ ಇದೆಯಲ್ಲ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅದಕ್ಕೆ ಮಿಕ್ಸ್ ಆಗ್ತಾ ಇದೆ ಅಂತ. ನೀವು ತಿನ್ನುವಂಥ ಇಡ್ಲಿಯಿಂದ ಕ್ಯಾನ್ಸರ್ ಬರ್ಬೋದು, ಹುಷಾರಾಗಿ.
ರಾಜ್ಯ ಆರೋಗ್ಯ ಇಲಾಖೆ ವರದಿಯಿಂದಲೇ ಶಾಕಿಂಗ್ ನ್ಯೂಸ್ ವರದಿಯಾಗಿರುವಂಥದ್ದು. ಹಾಗಾದ್ರೆ ಯಾವ ಕಾರಣಕ್ಕೆ ಹೇಗೆ ಕ್ಯಾನ್ಸರ್ ಬರುತ್ತೆ? ಹಾಗಾದ್ರೆ ಇಡ್ಲಿಯನ್ನ ತಿನ್ನೋದು ಡೇಂಜರಾ? ನಾವು ಮನೇಲಿ ಮಾಡ್ಕೊಳ್ಳುವಂಥ ಇಡ್ಲಿಗೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿನಾ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಅಲ್ಲ, ಮನೇಲಿ ಮಾಡುವಂಥ ಇಡ್ಲಿಗಲ್ಲ, ಮಾಡುವಂಥ ವಿಧಾನ ಅಂತ ನಾನು ಹೇಳ್ತಾ ಇದ್ನಲ್ಲ. ಎಲ್ಲ ಕಡೆ ತಿಂದುಬಿಟ್ರು ಏನು ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಮಾಡುವ ವಿಧಾನದ ವಿಚಾರದಲ್ಲಿ. ಮಾಡುವ ವಿಧಾನ ಅಂದರೆ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡಲಾಗುತ್ತೆ. ಅಂದರೆ ಬಟ್ಟೆಯಲ್ಲಿ ಇಡ್ಲಿಯನ್ನು ಬೇಯಿಸಲಾಗುತ್ತಲ್ಲ, ಅದ್ರ ಬದಲು ಕವರನ್ನು ಯೂಸ್ ಮಾಡಲಾಗ್ತದೆ, ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಇಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಮಿಕ್ಸ್ ಆಗ್ತಾ ಇದೆ ಅಂತ. ಅದನ್ನೇ ಹೇಳ್ತಾ ಹೋಗ್ತೀನಿ. ಕ್ಯಾನ್ಸರ್ ಇಡ್ಲಿ ಹೇಗೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೋಟೆಲ್ಗಳಲ್ಲಿ ಮಾಡುವಂಥ ಇಡ್ಲಿ ಎಷ್ಟು ಸುರಕ್ಷಿತ ಎನ್ನುವಂಥ ಪ್ರಶ್ನೆಗಳು ಈ ಮುಂಚೆಯಿಂದಲೂ ಕೂಡ ಕಾಡ್ತಾ ಇತ್ತು. ಇಡ್ಲಿ ಬೇಯಿಸುವಂಥ ವಿಧಾನ, ಪರಿಕರಗಳ ಬಗ್ಗೆ ಪದೇ ಪದೇ ದೂರನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಇಡ್ಲಿ ಬೇಯಿಸ್ಲಿಕ್ಕೆ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತಲ್ಲ, ಇದರಿಂದನೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ರಾಜ್ಯದ 251 ಹೋಟೆಲ್ಗಳಲ್ಲಿ ಇಡ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. 251 ಹೋಟೆಲ್ಗಳಲ್ಲಿ, ಹೋಟೆಲ್ಲು, ಬೀದಿ ಬದಿ ಅಂಗಡಿ, ರೆಸ್ಟೋರೆಂಟ್ಗಳಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿತ್ತು. ಅದರಲ್ಲಿ 52 ಹೋಟೆಲ್ಗಳಿಂದ ಪ್ಲಾಸ್ಟಿಕ್ ಬಳಸಿ ಇಡ್ಲಿಯನ್ನ ತಯಾರಿಕೆ ಮಾಡಲಾಗ್ತಾ ಇತ್ತಲ್ಲ, ಆಹಾರ ಇಲಾಖೆ ಲ್ಯಾಬೊರೇಟರಿಯಲ್ಲಿ ಅದನ್ನ ಪರೀಕ್ಷೆಯನ್ನ ಮಾಡಲಾಗಿತ್ತು. ಅದರಲ್ಲಿ ಆಹಾರ ಇಲಾಖೆ ತನಿಖೆಯಿಂದ ಹೊರಬಿದ್ದಿರುವಂಥದ್ದು ಭಯಾನಕ ಸತ್ಯ. ಏನಪ್ಪಾ ಅಂದ್ರೆ, ಕಾರ್ಸಿನೋಜೆನಿಕ್ ಅಂಶ ಇಡ್ಲಿಗೆ ಸೇರಿದ್ದಕ್ಕೆ ಕ್ಯಾನ್ಸರ್ ಅಂಶ ಅದರಲ್ಲಿ ಪತ್ತೆ ಆಗ್ತಾ ಇದೆ. ಅದನ್ನ ತಿಂದಂತ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಬರುವಂತ ಸಾಧ್ಯತೆ ಅಂತ. ಟಾಕ್ಸಿಕ್ ಅಂಶಗಳು ದೇಹ ಸೇರಿದ ಕಾರಣಕ್ಕೆ ಕ್ಯಾನ್ಸರ್ ಬರುತ್ತೆ. ಸೊ ಮಾನವ ದೇಹದ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನ ಬೀರುತ್ತೆ. ಇನ್ನು ಹಾರ್ಮೋನ್ ಬದಲಾವಣೆಯಿಂದಲೂ ಕೂಡ ತೊಂದರೆ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಅಂದ್ರೆ ಇಲ್ಲಿ ಇಡ್ಲಿಯನ್ನ ಮಾಡುವಂಥ ವಿಧಾನದ ಹಿನ್ನೆಲೆಯಲ್ಲಿ ಈ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಂದ್ರೆ ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡ್ತಾ ಇರುವಂತ ಕಾರಣದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೀರ್ತಿ ಅವರು, ಆಹಾರ ತಜ್ಞ, ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಪಾಯ್ಸನಸ್ ಅಂಶಗಳು ದೇಹಕ್ಕೆ ಸೇರಿದಾಗ ಟಾಕ್ಸಿನ್ಸ್ ರಿಟೆನ್ಷನ್ ಆಗುತ್ತೆ. ಅದರಿಂದ ಹಲವಾರು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಈ ನಡುವೆ ಅಂತೂ ಇಡ್ಲಿ, ದೋಸೆ ಈ ಥರ ಎಲ್ಲಾನು ರೋಡ್ ಸೈಡಿಗೆ ತುಂಬ ಕಡೆ ಸಿಗೋದ್ರಿಂದ ತುಂಬ ಹೆಚ್ಚು ಜನರು ಅದನ್ನ ಸೇವನೆ ಮಾಡ್ತಿರ್ತಾರೆ. ಮನೆಯಲ್ಲಿ ಮಾಡೋದು ಯಾರು ಅಂತ ಅಂದ್ಬಿಟ್ಟು ಬರೀ ಒಂದು ಇಡ್ಲಿ ಅಲ್ವಾ, ಇಡ್ಲಿಯಿಂದ ಏನೂ ಆಗ್ಬಿಡಲ್ಲ ಕೆಟ್ಟದ್ದು ಅನ್ನೋ ಒಂದು ಭಾವನೆಯಿಂದ ಎಲ್ಲಿ ಇಡ್ಲಿ ಸಿಗುತ್ತೋ ಅಲ್ಲೆಲ್ಲ ತಿಂತಾ ಇರ್ತಾರೆ. ಬಟ್ ಆದರೆ ತಿನ್ನೋದಕ್ಕೂ ಮುಂಚೆ ಅವರು ಯೂಸ್ ಮಾಡ್ತಾ ಇರೋ ಪಾರ್ಚ್ಮೆಂಟ್ ಪೇಪರ್ ನಿಜವಾಗ್ಲೂ ಸೇಫ್ ಇದೆಯಾ ಅಂತ ಒಂದು ಸಾಮಾನ್ಯ ಜ್ಞಾನನ ಪ್ರತಿಯೊಬ್ಬ ಪ್ರಜೆನೂ ತಿಳ್ಕೊಳ್ಬೇಕು. ಸೊ ಅವ್ನು ಹೋಗಿ ಅಲ್ಲಿ ಕೇಳಿ, ಇದು ಪಾರ್ಚ್ಮೆಂಟ್ ಪೇಪರ್ ಒಳ್ಳೇದಾ ನೀವು ಯೂಸ್ ಮಾಡ್ತಾ ಇರೋದು, ಅದು ಬಾಕ್ಸ್ ನೋಡ್ಬೋದಾ, ಲೇಬಲ್ ನೋಡ್ಬೋದಾ, PFAS ಫ್ರೀ ಇದೆಯಾ ಇದು ಅಂತ ಅಷ್ಟು ತಿಳುವಳಿಕೆಯಿಂದ ಆ ಮನುಷ್ಯ ಅಲ್ಲಿ ವಿಚಾರಣೆ ಮಾಡಿ ನಂತರ ತಿಂದ್ರೆ ಖಂಡಿತವಾಗ ಆತನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಕಿಡ್ನಿ ಆಗಿರ್ಬೋದು, ಮತ್ತೆ ಹಾರ್ಮೋನಲ್ ವೇರಿಯೇಷನ್ ತುಂಬಾನೇ ಜಾಸ್ತಿ ಕಾಣಿಸ್ಕೊಳುತ್ತೆ. ಅದು ಹೆಣ್ಮಕ್ಳಲ್ಲಿ ಹಾರ್ಮೋನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವರಿಗೆ ಏನು ಪೀರಿಯಡ್ಸ್, ಇರ್ರೆಗ್ಯುಲಾರಿಟಿ ಇನ್ ಪೀರಿಯಡ್ಸ್ ಆಗ್ಬೋದು, ಇಲ್ಲ ಹೆಚ್ಚು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಅವ್ರಿಗೆ ಬೇರೆ ಕೆಟ್ಟ ಪರಿಣಾಮಗಳು ದೇಹದ ಮೇಲೆ ಬೀರ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಇದು ಕ್ಯಾನ್ಸರ್ ಇಂಡ್ಯೂಸ್ ಖಂಡಿತವಾಗಿನೂ. ಯಾಕೆಂದ್ರೆ ಇಂಥ ಕೆಮಿಕಲ್ ಕಾಂಪೌಂಡ್ ದೇಹದ ಮೇಲೆ ಜಾಸ್ತಿ ಹೋಗ್ತಾ ಇದ್ದಾಗ ಖಂಡಿತ ಟಾಕ್ಸಿನ್ಸ್ ನಮ್ಮ ಸೆಲ್ಸ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಆಗ ಟಾಕ್ಸಿನ್ಸ್ ದೇಹದಲ್ಲಿ ಹೆಚ್ಚು ಸೇರಿದಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಅದೇ ಹೋಟ್ಲಿಗೆ ಹೋಗೋದೇ ಬೇಡ ಅಂತ ಹಾಗೆ ಅನಿಸ್ತದೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ನು ಅಂತ ಅನಿಸ್ತದೆ. ಅದೇ ಈಗೆಲ್ಲ ಅಕ್ಕಿಯಲ್ಲೂ ಸಹ ಪ್ಲಾಸ್ಟಿಕ್ ಅಂತಾನೆ ಹೇಳ್ತಾರಲ್ವಾ, ಒಂದು ಸ್ವಲ್ಪ ಅದೇ ಹೆದರಿಕೆ ಆಗ್ತದೆ ಈಗ. ಅಂದ್ರೆ ಈಗ ಆಲ್ಮೋಸ್ಟ್ ಹೆಚ್ಚಿನವ್ರು ಹೋಟ್ಲು ಅಂದ್ರೆ ಸ್ವಲ್ಪ ಬೇಡ, ಫುಡ್ ಸ್ವಲ್ಪ ಕಮ್ಮಿ ಅವಾಯ್ಡ್ ಮಾಡುವ. ಯಾಕಂದ್ರೆ ಹೆಲ್ತ್ ಇಶ್ಯೂ ಅಂದ್ರೆ ತುಂಬಾ ಎಲ್ಲರೂ ಅರ್ಥ ಮಾಡ್ಕೊಳ್ತಾರಲ್ವಾ. ಭಯ ಆಗೇ ಆಗುತ್ತೆ. ಇದು ಡೆಲಿಟೀರಿಯಸ್ ಎಫೆಕ್ಟ್ ಆಗುತ್ತೆ ಬಾಡಿಗೆ. ಅದು ಪ್ಲಾಸ್ಟಿಕ್ ಒಳಗಡೆ ಹೋದ್ರೆ ಏನೇನೋ ಆಗ್ಬಿಡುತ್ತೆ. ಅದು ಬಹಳ ಇಟ್ಸ್ ನಾಟ್ ಗುಡ್. ನೀವು ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿರೋದ್ರಿಂದ, ಸಲಹೆ ಕೊಟ್ಟಿರೋದ್ರಿಂದ, ಇದನ್ನ ಬ್ಯಾನ್ ಮಾಡಿರೋದ್ರಿಂದ ಜನಗಳು ಅರ್ಥಕೋಬೇಕು ಇವಾಗ, ಗೊತ್ತಾಯ್ತಾ? ಆ ಪ್ಲಾಸ್ಟಿಕ್ ಬದಲು ಬಟ್ಟೆನ ತಿರುಗಿ ಹಾಕಬೇಕು. ಇನ್ನು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಮಾಡೋರ ಮೇಲೆ ಸರ್ಕಾರ ತರ ಬ್ರಹ್ಮಾಸ್ತ್ರ ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇರುವಂಥದ್ದು, ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಇಡ್ಲಿ ಮಾಡೋರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂಥ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ದಂಡ, ಕಠಿಣ ಕ್ರಮಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಪ್ಲಾಸ್ಟಿಕ್ ಇಡ್ಲಿ ಬಗ್ಗೆ ಜನರಿಗೆ ಸ್ಪಷ್ಟ ಸಂದೇಶ ರವಾನೆಗೂ ಕೂಡ ಸಜ್ಜಾಗಿದೆ. ಪ್ಲಾಸ್ಟಿಕ್ ಇಡ್ಲಿ ಅಂದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಮಾಡಿರುವಂಥ ಇಡ್ಲಿ. ಇನ್ನು ಮುಂದೆ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ನಿಷೇಧ, ಅಂದ್ರೆ ಪ್ಲಾಸ್ಟಿಕ್ ಕವರನ್ನ ನಿಷೇಧವನ್ನ ಮಾಡಬೇಕು ಅಂತ, ಪ್ಲಾಸ್ಟಿಕ್ ಬಳಸದಂತೆ
ಆರೋಗ್ಯ ಇಲಾಖೆ ಆದೇಶವನ್ನ ಮಾಡಿದೆ. ನೀವು ಕೂಡ ಇದನ್ನ ನೋಡ್ತಾ ಇದ್ರೆ ಅಲ್ಲಿ ಎಲ್ಲಾದ್ರೂ ಬೀದಿ ಬದಿಲೆಲ್ಲ ಮಾಡುವಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾ ಇದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ, ಅವರಿಗೆ ತಿಳಿಸಿ ಹೇಳಿ. ಬಿಕಾಸ್ ಅವರಿಗೆ ಇದನ್ನ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ಅವ್ರಿಗೂ ಏನು ಗೊತ್ತಿರೋದಿಲ್ಲ. ಏನೋ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಕಡಿಮೆ ರೇಟಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅನ್ನುವಂಥ ಕಾರಣ ಕೆಲವರು ಮಾಡ್ತಾ ಇರ್ತಾರೆ. ನಾನು ನ್ಯೂಸ್ 18 ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಆದೇಶವನ್ನ ಕೂಡ ಮಾಡಿರುವಂಥದ್ದು. ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಾದ್ಮೇಲೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಪ್ಲಾಸ್ಟಿಕ್ ಬ್ಯಾನ್ ಅನ್ನುವಂಥದ್ದನ್ನ ಈಗ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆದೇಶವನ್ನ ಮಾಡ್ತಾರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರದಲ್ಲಿ ಏನ್ ಮಾತನಾಡಿದ್ರು ನೋಡೋಣ. ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52 ಇದು ಇವತ್ತಿನ ಚದುರಂಗ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.